ಚರ್ಚೆ ಆಗಿದೆಯಲ್ಲ ಅಧ್ಯಕ್ಷ, ವಿರೋಧ ಪಕ್ಷದ ನಾಯಕರು ಕಳೆದ ಬಾರಿ ಚರ್ಚೆ ಮಾಡಿದಾರಲ್ಲ, ಅವರು ರಾಜೀನಾಮೆ ಕೊಟ್ಟಿದ್ದು ಯಾಕೆ, ಇವಾಗ ತಗೊಂಡಿರೋದು ಯಾಕೆ ಅವ್ರನ್ನ? ಇದೇ ಸದನದಲ್ಲಿ ರಾಜೀನಾಮೆ ಕೊಟ್ಟರು. ಇದೇ ಸದನದಲ್ಲಿ ಅವತ್ತು ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು 89 ಕೋಟಿ ಲೂಟಿ ಆಗಿರೋದು ನಿಜ, ಸರ್ಕಾರದ ಖಜಾನೆಯಲ್ಲಿ 89 ಕೋಟಿ ಲೂಟಿ ಆಗಿದೆ, 187 ಕೋಟಿ ಅಲ್ಲ ಅಂತ ಹೇಳಿದ್ರು. ಅವ್ರು ರಾಜೀನಾಮೆ ಅಂತ ಹೇಳಿ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಹೆಂಗ್ ತಗೊಂಡ್ರಿ? ಸಿಬಿಐ ಅಲ್ಲಿ 4 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ, ಸಿಬಿಐ ನಲ್ಲಿ 3 ಚಾರ್ಜ್ ಶೀಟು, ಒಂದು ಇಡಿ ಚಾರ್ಜ್ ಶೀಟು, ಇಷ್ಟು 4 ಅವ್ರ ಮೇಲೆ ಇದೆ. ಅದರಿಂದ ನೋಡಿ, ನಾವು ಚರ್ಚೆಗೆ ರೆಡಿ ಇದ್ದೀರಿ. ಅವರು ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ನಾವು ಚರ್ಚೆಗೆ ರೆಡಿ ಇದ್ದೀರಿ, ನಾವು ನೋಟಿಸ್ ಕೊಡ್ತೀವಿ. ಮಾನ್ಯ ಅಧ್ಯಕ್ಷರೇ, ತಮ್ಮ ಸಮ್ಮುಖದಲ್ಲೇ ಈಗ ಚರ್ಚೆ ಆಗಿದೆ ಒಳಗಡೆ. ನಾವು ವಿನಂತಿ ಮಾಡಿಕೊಂಡಿದ್ದೀವಿ ವಿರೋಧ ಪಕ್ಷದ ಮತ್ತು ತಾವು ನೋಟಿಸ್ ಕೊಡಿ, ಚರ್ಚೆ ಮಾಡೋಣ. ರಾಜೀನಾಮೆ ಕೊಡಿಸಿ, ರಾಜೀನಾಮೆ ಕೊಡಿಸಿ, ರಾಜೀನಾಮೆ ಕೊಡಿ, ನಾವು ಚರ್ಚೆಗೆ ರೆಡಿ ಇದ್ದೀವಿ. ರಾಜೀನಾಮೆ ಕೊಡಿ. ನಾನು ಹೇಳ್ತೀನಿ, ಈಗ ಈಶ್ವರಪ್ಪನವ್ರನ್ನ ರಾಜೀನಾಮೆ ಕೊಡಿಸ್ತಾರಲ್ಲ, ವಿಷಯಗಳಿದೆ ಅದನ್ನೆಲ್ಲ ಈಶ್ವರಪ್ಪನ ರಾಜೀನಾಮೆ ಕೊಡಿಸ್ತಾರಲ್ಲ, ಅವಾಗ ತಾನೆ, ಅವಾಗ ಆತ್ಮಹತ್ಯೆ ತಾನೆ ಅದನ್ನು ಆಗಿದ್ದು. ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದೇ ಕೇಸಲ್ಲಿ ಸಿದ್ದರಾಮಯ್ಯನವರು ದಲಿತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರಾಜೀನಾಮೆ ತಗೊಂಡ ನಂತರ ಸಾಕಷ್ಟು ಬೆಳವಣಿಗೆ ಆಗಿದೆ, ಅವ್ರಿಗೆ ಸಾಕಷ್ಟು ಬೆಳವಣಿಗೆ ಆಗಿದೆ. ಅವ್ರಿಗೆ ಪೆನ್ಷನ್ ಕೊಟ್ಟಿಲ್ಲ. ಆಮೇಲೆ ಯಾರು ಸತ್ತಿದ್ದಾರೆ ಚಂದ್ರಶೇಖರ್, ಅವ್ರೇನ್ ಪೆನ್ಷನ್ ಕೊಟ್ಟಿಲ್ಲ, ಅವ್ರ ಮಗ ಕೆಲಸ ಕೊಟ್ಟಿಲ್ಲ, ಇವ್ರು ಮಾತ್ರ ಮಂತ್ರಿ ಮಾಡಿದ್ದೀರಾ. ಅವ್ರು ಕೇಳ್ತಾ ಇದಾರೆ, ಅವ್ರ ಹೆಂಡತಿ ನಮ್ಗೆ ಪೆನ್ಷನ್ ಕೊಟ್ಟಿಲ್ಲ, ಮಂತ್ರಿ ಮಾಡಿದ್ರಿ ಅಂತ ಕೇಳ್ತಾ ಇದಾರೆ. ಅವ್ರು ಸತ್ತವರು, ಅದಕ್ಕೆ ಉತ್ತರ ಕೊಡ್ತೀರಾ? ಅವರು ದಲಿತರು ತಾನೆ, ಸತ್ತವರು ದಲಿತರಲ್ಲ, ಸತ್ತವರು ದಲಿತರಲ್ಲ. ಅವ್ರ ನ್ಯಾಯ ಕೊಡ್ಬೇಕು, ದಲಿತರಿಗೆ ನೀವು ಸತ್ತವರು ನ್ಯಾಯ ಕೊಡ್ಬೇಕು ತಾನೆ. ನೀವು ಅವ್ರ ಮನೆಗೆ ಹೋಗಿದ್ರಲ್ಲ ಪರಮೇಶ್ವರ್ ಅವರೇ, ನೀವು ಅವ್ರ ಮನೆಗೆ ಹೋಗಿದ್ರಿ, ಮನೆಗೆ ಹೋಗಿ ಅವ್ರಿಗೆ ಏನ್ ಹೇಳಿದ್ರಿ? ಗವರ್ನರೇ ಪ್ರಮಾಣ ವಚನ ಕೊಟ್ಟಿದ್ದಾರೆ. ದಿ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಸ್ಟೇಟ್ ಹ್ಯಾಸ್ ಗಿವನ್ ದಿ ಸ್ವೇರಿಂಗ್. ಅಲ್ಲ ಕಂದಾಯ ಸಚಿವರೇ, ನಾನು ಹೇಳೋದು ಏನಂದ್ರೆ, ನೀವು ಒಂದು ಕೆಲಸ ಮಾಡಿ ಸರ್, ರಾಜೀನಾಮೆ ಕೊಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಓಕೆ, ಒಪ್ಕೊಳ್ಳೋಣ. ಒಂದು ನಿಮಿಷ, ವಜಾ ಮಾಡೋಕ್ಕೂ ಆಗಲ್ಲ ಅಂತ ಒಪ್ಕೊಳ್ಳೋಣ. ನೀವು ಅಟ್ಲೀಸ್ಟ್ ಒಪ್ಕೊಳ್ಳಿ, ಈ ಹಣವನ್ನ ಬಳ್ಳಾರಿ ಚುನಾವಣೆ ಬಳಸಿದ್ವಿ, ಈ ಚುನಾವಣೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡು, ಕಾಂಗ್ರೆಸ್ ಹೈಕಮಾಂಡ್ ಈ ಚುನಾವಣೆಗೆ ತೆಲಂಗಾಣ ಚುನಾವಣೆಗೆ ಇದನ್ನು ಬಳಸ್ಕೊಂಡು ನೀವು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ ಅಂತ ಒಪ್ಕೊಳ್ಳಿ, ಚುನಾವಣೆಗೆ ಇದನ್ನು ಬಳಸ್ಕೊಂಡಿದೆ ಅಂತ ಒಪ್ಕೊಳ್ಳಿ, ನೋಡಿ ಬಿಡೋಣ. ನೀವು ಯಾವುದಕ್ಕೂ ತಯಾರಿಲ್ಲ, ಅದಕ್ಕೆಲ್ಲ ಉತ್ತರ ಕೊಡ್ತೇವೆ ನಾವು. ಅವರು ಬಳ್ಳಾರಿಗೆ ಚುನಾವಣೆ ಖರ್ಚು ಮಾಡಿದ್ರು ಅಂತ ಹೇಳಿ, ಅವ್ರ ಮನೆ ಖರ್ಚು ಮಾಡಿದ್ರು ಅಂತ ಹೇಳಿ ಬೇಕಾದ್ರೆ ನಾವು ಅದಕ್ಕೆಲ್ಲ ಉತ್ತರ ಕೊಡ್ತೇವೆ. ಅವ್ರು ಪ್ರಮಾಣ ಕೊಟ್ಟವ್ರು ಯಾರು? ಗವರ್ನರ್ ಯಾರು? ನೀವು ಗವರ್ನರ್ ಯಾರು ಸರ್? ಗವರ್ನರ್ ಅವರು ಪ್ರಮಾಣ ವಚನ ಕೊಡ್ತಾರೆ ಅವ್ರಿಗೆ ಅಂತ ಹೇಳಿದಾಗ ತಮಗೆ ಅಷ್ಟು ಗೊತ್ತಿಲ್ಲ ಅಂದ್ರೆ ಏನ್ ಹೇಳ್ಬೇಕು ಸರ್? ಕಂದಾಯ ಸಚಿವರೇ, ಅವರು ಈಗ ಒಂದು ನಿಮಿಷ ಅಲ್ಲ, ಈಗ ಅವರ ಅಧ್ಯಕ್ಷರೇ, ಕಂದಾಯ ಸಚಿವರೇ, ಇದರಲ್ಲಿ ನಿಮ್ ಪಾಲಿಲ್ಲ, ಒಪ್ಕೋತೀನಿ, ನಿಮ್ ಪಾಲಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಪಾಲಿಸ್ತು ಅಂತ ಹೇಳಿ, ಕಾಂಗ್ರೆಸ್ ಹೈಕಮಾಂಡ್ ಪಾಲಿಸ್ತು ಅಂತ ಹೇಳಿ, ನಿಮ್ ಪಾಲಿಲ್ಲ, ಒಪ್ಕೊಳ್ತೀನಿ. ಕಾಂಗ್ರೆಸ್ ಪಾಲಿಸ್ತು, ಹೈಕಮಾಂಡ್ ಪಾಲಿಸ್ತು, ಅವಾಗ ಗೊತ್ತಾಗುತ್ತೆ ಹೇಳಿ ಅಧ್ಯಕ್ಷರೇ, ಯಾರ್ಯಾರು ಎಷ್ಟೆಷ್ಟು ಅದಕ್ಕೆ ರಾಜೀನಾಮೆ ಕೊಟ್ಟಿರೋದು, ಅದಕ್ಕೆ ಚಾರ್ಜ್ ಶೀಟ್ ಹಾಕಿರೋದು, ಅದಕ್ಕೆ ಕೇಸ್ ಇರೋದು. ಇದರಲ್ಲಿ ಇದನ್ನ ಮಾಡಿ ವಜಾ ಮಾಡಿ ಆಮೇಲೆ ಉಳಿದ ಅಧಿವೇಶನ ನಡೆಸಿ. ಒಂದು ನಿಮಿಷ ಅಧ್ಯಕ್ಷರೇ, ಕಂದಾಯ ಸಚಿವರೇ, ಈಗ ನಾವು ದಯವಿಟ್ಟು ಅವ್ರ ಮನೆಗೂ ಹೋಗಿ ಭೇಟಿ ಮಾಡಿದ್ರಿ, ಅವ್ರ ಮನೆ ತಾವೇ ತಾನೇ ಹೋಗಿ ಭೇಟಿ ಮಾಡಿದ್ರಿ. ಅವ್ರ ಹೆಂಡತಿಗೆ ಹೇಳಿದ್ರಿ, ನಿಮ್ಗೆ ಕೆಲಸ ಕೊಡ್ತೀರಿ, ಪೆನ್ಷನ್ ಎಲ್ಲ ಇದುವರೆಗೂ ಕೊಟ್ಟಿಲ್ಲ, ಅವ್ರಿಗೆ ಪೆನ್ಷನ್ ಕೊಟ್ಟಿಲ್ಲ, ಕೆಲಸನೂ ಕೊಟ್ಟಿಲ್ಲ. ನೀವು ಮತ್ತೆ ಮಂತ್ರಿ ಮಾಡಿದಿರಲ್ಲ ಅವ್ರನ್ನ, ಅವ್ರ ಹೆಂಡತಿ ಕೇಳ್ತಾ ಇದ್ದಾರೆ, ಪೆನ್ಷನ್ ಕೊಟ್ಟಿಲ್ಲ, ಅವ್ರನ್ನ ಹೆಂಗೆ ಮಂತ್ರಿ ಮಾಡಿದ್ರಿ ಅಂತ ಅವ್ರ ಹೆಂಡತಿ ಕೇಳ್ತಾ ಇದ್ದಾರೆ. ಪ್ರಶ್ನೆ, ಅದಕ್ಕೆ ಯಾರು ಉತ್ತರ ಕೊಡ್ತೀರಾ? ಸತ್ಯಷ್ಟು ವರ್ಷ ಆಯ್ತು, ನೀವು ಏನೇನು ಹೇಳ್ಬೇಕು ಎಲ್ಲ ಹೇಳಿ, ನಾವು ಉತ್ತರ
ಅಲ್ಲಿ ಖರ್ಚು ಮಾಡಿದ್ದಾರೆ, ಇಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿಬಿಐ ಚಾರ್ಜ್ ಶೀಟ್ ಯಾವ ನೈತಿಕ ಸರ್ಕಾರ ಮಾಡುವಂತ ಕೆಲಸ ಅಲ್ಲ. ಬಳ್ಳಾರಿ ಚುನಾವಣೆ ಖರ್ಚು ಮಾಡಿದ್ದಾರೆ ಅಂತ ಅದನ್ನು ಹೇಳಿ ಪ್ರೂಫ್ ಕೊಡಿ, ಉತ್ತರ ಕೊಡ್ತೀವಿ ನಾವು. ನಿಮ್ಮ ಉತ್ತರ ನಿಯಮ ಬಹಳ ಸ್ಪಷ್ಟವಾಗಿದೆ. ಹೆಂಗೋ ಬಹಳ ಜನ ಮಂತ್ರಿ ಕೇಳ್ತಾ ಇದ್ದಾರೆ. ಸುಮ್ಮನೆ ಮಂತ್ರಿಗಳು ಉತ್ತರ ಕೊಡುವ ಉದ್ದೇಶಕ್ಕಾಗಿ ತನಿಖೆ ನಡೆಸಲು ಸಾಧ್ಯವಾಗುವಂತೆ ಅಧ್ಯಕ್ಷರೇ ಹೊರತು ಯಾವ ಸದಸ್ಯರು ಯಾವ ವ್ಯಕ್ತಿಯನ್ನ ಕುರಿತು ಪರಮೇಶ್ವರ್ ಅವರೇ, ಅಪರಾಧದ ನಮ್ಮನ್ನ 40% ಸಾಕ್ಷಿ ಕೊಟ್ಟಿಲ್ಲ, ಅದಕ್ಕೆ 40% ಅಂತ ನಮ್ಮ ಮೇಲೆ ಸಾಕ್ಷಿ ಕೊಟ್ಟಿಲ್ಲ. ಇವಾಗ ಯಾಕೆ ನಾವು ಸಾಕ್ಷಿ ಕೊಡ್ಬೇಕು? ಸಾಕ್ಷಿ 40% ಇವಾಗ ಅಲ್ಲ. ಗವರ್ನರ್ ಹೆಂಗೆ ಪ್ರಮಾಣ ಕೊಡ್ತಾರೆ? ರಾಜ್ಯದಲ್ಲಿ ಬರಗಾಲ ಇದೆ, ರಾಜ್ಯದಲ್ಲಿ ಬೇರೆ ಸಮಸ್ಯೆಗಳಿದ್ದಾವೆ. ಶಾಸಕರು ರಾಜ್ಯದ ಸಮಸ್ಯೆಗಳನ್ನು ಮಾಡಿದ್ದಾರೆ. ಆದರೆ ಇವರು ಇವತ್ತು ಅಧಿಕಾರ ಸಮಸ್ಯೆಗಳಿದ್ದಾರೆ, ಬರ ಇದೆ ಇವರಿಗೆ. ಇಡೀ ರಾಜ್ಯದಲ್ಲಿ ಬರ ಇದೆ. ಚಿಂತನೆ ಮಾಡಿ ಕೂರಿಸಿಕೊಂಡಿದ್ದೀರಿ. ರಾಜ್ಯದಲ್ಲಿ ಬರ ಇದೆ, ಕೆಲಸ ಮಾಡಿ. ಕೇಂದ್ರದಿಂದ ಸಹಕಾರ ಕೊಡ್ತೇವೆ, ಸರ್ಕಾರ ಅದು ಬಿಟ್ಬಿಟ್ಟು ರಾಜಕೀಯ ಮಾಡ್ತಾ ರಾಜಕೀಯ ನೋಟಿಸ್ ಕೊಟ್ಟು ಮಾಡ್ಲಿ, ಅದೆಲ್ಲದಕ್ಕೂ ನಾವು ಉತ್ತರ ಕೊಡ್ತೇವೆ. ಆದ್ರೆ ಇವತ್ತು ಇಡೀ ನೋಟಿಸ್ ಕೊಟ್ಟೆ ನಾವು ಉತ್ತರ ಕೊಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಬರ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಕೇಂದ್ರಕ್ಕೆ ನಾವು ಮನವಿ ಮಾಡಬೇಕು. ಅದ್ರ ಬಗ್ಗೆ ಚರ್ಚೆ ಮಾಡಿ. ಇಡೀ ರಾಜ್ಯದಲ್ಲಿ ಬರ ಇದೆ, ನಿಮಗೆ ಯಾವ ಆಸಕ್ತಿ ಇಲ್ಲ, ಬರದ ಬಗ್ಗೆ ಆಸಕ್ತಿ ಇಲ್ಲ ನಿಮ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಸಕ್ತಿ ಇಲ್ಲ ನಿಮ್ಗೆ. ಲೋಕಸಭೆ ನಡೀಲಿ, ಧರ್ಮೇಂದ್ರಪುರದಲ್ಲಿ ಭಾಗವಹಿಸಿರ್ಲಿಲ್ಲ. 157 ಕೋಟಿನ ಉಸುಲಿ ಮಾಡಿ ಅವರಿಗೆ ಪ್ರಮಾಣ ಮಂತ್ರಿ ಮಾಡಿದ್ಯಾ? ರಾಜ್ಯದ ಜನಗಳ ವಿರೋಧ ಇವರು, ರಾಜ್ಯದ ಜನಗಳ ಈಶ್ವರಪ್ಪ ರಾಜೀನಾಮೆ ಕೊಡುವಾಗ ನಿಮ್ಗೆ ಮುಂದೂಡಿ ನೈತಿಕತೆ ಬಂದಿರ್ಲಿಲ್ಲ. ಈಶ್ವರಪ್ಪನವರು ರಾಜೀನಾಮೆ ಕೇಳುವಾಗ